ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಕೇಳೋಕೊಂಡಿರೋದೇನೆಂದರೆ, ಬೆಂಗಳೂರಿನಲ್ಲಿ ಇರುವ UPSC ಕೋಚಿಂಗ್ನ ರಿಯಾಲಿಟಿ ಏನು, ರಿಯಾಲಿಟಿ ಅನ್ನೋದು ಡಾರ್ಕ್ ರಿಯಾಲಿಟಿ ಏನು, ಮತ್ತು UPSC ಡ್ರೀಮ್ ಮತ್ತು ರಿಯಾಲಿಟಿ ಇರೋ ಡಿಫ್ರೆನ್ಸ್ ಏನು ಅನ್ನೋದನ್ನು ಹೇಳ್ತೀನಿ. ಮತ್ತು ಎರಡನೇದಾಗಿ ನಾಟಕದಲ್ಲಿ ಇವಾಗ ಸದ್ಯಕ್ಕಿರೋ ವಿದ್ಯಾರ್ಥಿಗಳ ಸಿಚುವೇಶನ್ ಹೆಂಗಿದೆ, ಅವರೆಷ್ಟು ಫ್ರಸ್ಟ್ರೇಟ್ ಆಗಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಮೂರನೇದು ಏನಂದರೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಸ್ಕ್ಯಾಮ್ಸು ಅವು ಏನೇನಾಗ್ತವೆ, ಪ್ರೋಸೆಸ್ ಹೇಗೆ ನಡೀತವೆ, ಅಂದರೆ ಸ್ಕ್ಯಾಮ್ ಪ್ರೋಸೆಸ್ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಯಾವ ರೀತಿಯಾಗಿ ನಡೀತವೆ, ಎಷ್ಟು ಲೇಟ್ ಆಗ್ತವೆ, ಎಷ್ಟು ಡಿಲೇ ಆಗ್ತವೆ ಅದನ್ನು ಹೇಳ್ತೀನಿ. ಮತ್ತು 2 ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ ಅದನ್ನು ಹೇಳ್ತೀನಿ. ಮತ್ತು ಕರ್ನಾಟಕದಲ್ಲಿರುವ ವಿದ್ಯಾರ್ಥಿ ಸಂಘಟನೆ ಅಕ್ಸಾ ಆಫೀಸಲ್ AKSSA ಕಾಂತಕುಮಾರ್ ಅವರು ಲೀಡರ್ ಆಗಿರುವಂಥ ಅಕ್ಸಾ ಸಂಘಟನೆ ಬಗ್ಗೆ ಹೇಳ್ತೀನಿ. ಮತ್ತು ನಿಮ್ಮ ಹೆಮ್ಮೆಯ ಮತ್ತು ಕರ್ನಾಟಕದ ಹೆಮ್ಮೆಯಾದಂಥ KPSC ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕ್ಯಾಮ್ ಕಮಿಷನ್ ಅದರ ಬಗ್ಗೆ, ಮತ್ತು ಇನ್ಸೈಟ್ IAS ಬೆಂಗಳೂರು ಬಗ್ಗೆ ಹೇಳ್ತೇನೆ. ಇವಾಗ ಮೊದಲಿಗೆ ಬೆಂಗಳೂರಿನಲ್ಲಿರೋ UPSC ಕೋಚಿಂಗ್ ಮತ್ತು ಬೇರೆ ಕೋಚಿಂಗ್ ಬಗ್ಗೆ ಹೇಳ್ತೇನೆ. ಬೆಂಗಳೂರಿನಲ್ಲಿ ಮುಖ್ಯವಾಗಿರೋದಂದರೆ ಇವಾಗ ಸ್ವಲ್ಪ ಹೈಲೈಟ್ ಆಗಿರೋದಂದರೆ ಇನ್ಸೈಟ್ IAS ಮತ್ತು ಬೇರೆ ಬೇರೆ ಇದ್ದಾವೆ. ಅವು ಅಂದರೆ ವಿಜನ್ IAS, ಇಂಡಿಯಾ ಫಾರ್ IAS, ಶಂಕರ್ IAS, ಈ ಥರ ಬೇರೆ ಬೇರೆ ಇದ್ದಾವೆ. ಆದರೆ ನಾನು ಕೋಚಿಂಗ್ ತೊಗೊಂಡಿರೋದು ಇನ್ಸೈಟ್ IAS. ಅದರಿಂದ ನಾನು ಅಲ್ಲಿ ಏನು ನೋಡಿದೆ, ನನಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ಒಂಥರ ರಿವ್ಯೂ ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಹೇಳ್ತೇನೆ. ಎಲ್ಲರೂ ಸ್ಟಾರ್ಟಿಂಗ್ ಬೆಂಗಳೂರಿಗೆ ಅಥವಾ UPSC ಕೋಚಿಂಗ್ ಬೇರೆ ಬೇರೆ ಕೋಚಿಂಗ್ ಬಂದಾಗ ತುಂಬ ಡ್ರೀಮ್ ಇಟ್ಕೊಂಡ್ಬಂದಿರ್ತಾರೆ. ನಾನು 1 ವರ್ಷ ಕೋಚಿಂಗ್ ತಗೊಂಡು ಯಾವುದಾದ್ರೂ UPSC ಅಥವಾ KPSC ಎಕ್ಸಾಮ್ನ ಕ್ಲಿಯರ್ ಮಾಡಿಬಿಡ್ತೀನಿ ಅಂದ್ಕೊಂಡು ಬಂದಿರ್ತಾರೆ. ಯಾಕಂದರೆ ಅವರಿಗೆ ಹಾಗೆ ಡ್ರೀಮ್ ತೋರಿಸಿರ್ತಾರೆ ಕೋಚಿಂಗ್ ಇಂಡಸ್ಟ್ರಿ ಅವರು, ಅಥವಾ ರೀಲಲ್ಲಿ ನಾವು ದಿನ ನೋಡೋ ರೀಲ್ಸಲ್ಲಿ ಆ ಥರನೇ ಬರುತ್ತೆ. ಪವರ್ಫುಲ್ಲಾಗಿ ಆ ಪೋಸ್ಟ್ನ ತೋರಿಸೋದು ಮತ್ತು ಅದನ್ನು ಎಕ್ಸಾಕ್ರೇಟಾಗಿ ಮಾಡಿ ತೋರಿಸೋದು. ಮತ್ತು ಇವರು ನಾವು 1 ವರ್ಷಕ್ಕೆ 250-300 ಜನನ ಪಾಸ್ ಮಾಡಿದ್ದೀನಿ ಅಂತ ಹೇಳ್ಕೊತಾರೆ ಎಲ್ಲ ಕೋಚಿಂಗ್ ಇಂಡಸ್ಟ್ರಿ ಅವರು. ಆದರೆ ರಿಯಾಲಿಟಿ ಆಗಿ ನೋಡಿದರೆ 1 ವರ್ಷಕ್ಕೆ 50 ಜನನೂ ಯಾರು ಪಾಸ್ ಮಾಡಿಸಿರೋಲ್ಲ. ಅವರೆಲ್ಲ 2-3 ವರ್ಷ ಹಿಂದೆ ಕಲ್ತಿರೋ ಸ್ಟೂಡೆಂಟ್ಸ್ ಆಗಿರ್ತಾರೆ. ಹಿಂಗೆ ಎಲ್ಲರೂ. ಆದರೆ ನಾನು ಮೊದಲೇ ಹೇಳ್ಬಿಡ್ತೀನಿ, ನೀವು UPSCನ ಕ್ಲಿಯರ್ ಮಾಡಬೇಕಂದ್ರೆ ಮಿನಿಮಮ್ ಏನಿಲ್ಲ ಅಂದರೂ 1.5-2 ವರ್ಷ ಪ್ರಿಪ್ರೇಷನ್ ಬೇಕೇ ಬೇಕು. ಅದಿಲ್ಲ ಅಂದರೆ ನೀವು ಕ್ಲಿಯರ್ ಮಾಡೋದು ಆಗಲ್ಲ. ನೀವು ಅಟೆಂಪ್ಟು ಮಾಡೋಕ್ಕೆ ಹೋಗಬೇಡಿ. ಇವಾಗ UPSC ಎಕ್ಸಾಮ್ ಬಗ್ಗೆ ಎಲ್ಲರಿಗೂ ಗೊತ್ತು, ಮತ್ತು ಅದರ ಪವರ್ ಬಗ್ಗೆನೂ ಗೊತ್ತು. IAS IPS ಅವ್ರ ಪವರ್ ಬಗ್ಗೆನೂ ಗೊತ್ತು. ಅದ್ರ ಬಗ್ಗೆ ನಾನು ಹೇಳೋಕೆ ಹೋಗಲ್ಲ. ಬೆಂಗಳೂರಲ್ಲಿರೋ ಕೋಚಿಂಗ್ ಫೀಸ್ ಎಷ್ಟಿದೆ ಅಂದರೆ, ಇನ್ಸೈಟ್ IASದು ನನಗೆ ಗೊತ್ತಿರೋ ಪ್ರಕಾರ 1,25,000 ಇದೆ. ಅದು ಬರೀ GS ಸಬ್ಜೆಕ್ಟಿಗೆ ಅಷ್ಟೇ. ಮತ್ತು ಆಪ್ಷನಲ್ಲಿಗೆ ಬೇರೆ ಫೀ ಇರುತ್ತೆ, ಅದು 30,000 ಇರುತ್ತೆ. ಟೋಟಲಾಗಿ 2 ಸೇರಿದರೆ 1,55,000 ಆಯಿತು. ಮತ್ತು ಬೇರೆ ಬೇರೆ ಕೋಚಿಂಗ್ ಸೆಂಟ್ರಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಅದು ಎಷ್ಟು ಅಂತ ಎಕ್ಸಾಕ್ಟಾಗಿ ನಮ್ಗೆ ಗೊತ್ತಿಲ್ಲ. ಆದರೆ ಇದ್ರ ಹತ್ರನೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಕೋಚಿಂಗ್ ಸೆಂಟರ್ದು ಸೇಮ್ ಅಷ್ಟೇ ಇರುತ್ತೆ ಅನಿಸುತ್ತೆ ನನಗೆ. ಆದರೆ ಇನ್ಸೈಟ್ IAS ತುಂಬ ಸ್ವಲ್ಪ ಹೆಚ್ಚಿಗೆ ಇದೆ, ಮತ್ತು ವಿಜನ್ IAS ಇನ್ಸೈಟ್ IASಗಿಂತನೂ ಹೆಚ್ಚಿಗೆ ಇದೆ. ಆದರೆ ಅದು ಡೆಲ್ಲಿ ಮೇನ್ ಬ್ರಾಂಚ್ ಇದೆ, ಇನ್ಸೈಟ್ದು ಬೆಂಗಳೂರಲ್ಲೇ ಮೇನ್ ಬ್ರಾಂಚ್ ಇದೆ.
ಮತ್ತು ಏನಂದರೆ ಇದು ಕೋರ್ಸ್ ಡ್ಯೂರೇಷನ್ 1 ಇಯರ್ ಅಂತ ಹೇಳ್ತಾರೆ, 1 ಇಯರ್ 6 ಮಂತ್ಸ್ ಅಂತ ಹೇಳ್ತಾರೆ ಇನ್ಸೈಟಲ್ಲಿ. ಆದರೆ 1 ಇಯರ್ ಒಳಗಡೆ ನಿಮ್ಮ ಸಿಲೆಬಸ್ ಅವ್ರು ಮುಗಿಸ್ಕೊಡ್ತಾರೆ. ಒಂದೊಂದು ಸಲ ಒಂದಿನಕ್ಕೆ 3 ಅವರ್ ಇರುತ್ತೆ ಕ್ಲಾಸು, ಸ್ವಲ್ಪ ದಿನ ಆದಮೇಲೆ ಅದು 6 ಅವರ್ ಆಗುತ್ತೆ. ಮತ್ತು ನೀವು ಆಪ್ಷನಲ್ ಹಿಡಿದ್ರೆ ಒಂದು ದಿನಕ್ಕೆ 9 ಅವರ್ 10 ಅವರ್ ಕ್ಲಾಸ್ ಆಗುತ್ತೆ. ಈ 9 ಅವರ್ ಕ್ಲಾಸನ್ನು ಒಬ್ಬ ಸ್ಟೂಡೆಂಟ್ ಮುಗಿಸಿ ಓದ್ಬೇಕಂದ್ರೆ ಅವನಿಗೆ ಎಷ್ಟು ಸ್ಟ್ರೆಸ್ ಆಗಿರುತ್ತೆ ಅಂತ ಅವನಿಗೆ ಗೊತ್ತು. ಮತ್ತು ಇದಾದಮೇಲೆ ಇವರು ಪ್ರತಿಯೊಬ್ಬರಿಗೂ ಮೆಂಟರ್ಶಿಪ್ ಅಂದರೆ ಪರ್ಸ್ನಲ್ ಮೆಂಟರ್ಶಿಪ್ ಅಂತ ಹೇಳ್ತಾರೆ. ಆದರೆ ಒಂದು ಕ್ಲಾಸಲ್ಲಿ 200 ಜನ ಹುಡುಗರು ಇರ್ತಾರೆ, 200 ಜನ ಅಥವಾ 250 ಜನ ಹುಡುಗರು ಇರ್ತಾರೆ. ಸ್ವಲ್ಪ ಜನ ಆಬ್ಸೆಂಟ್ ಇದ್ರು ಅಂತ ತಿಳ್ಕೊಂಡ್ರು 150 ಅಥವಾ 200 ಹಿಡ್ಕೊಳ್ಳಿ. ಒಬ್ಬ ಟೀಚರು 150ರಿಂದ 200 ಸ್ಟೂಡೆಂಟ್ಸ್ಗೆ ಎಫೆಕ್ಟಿವ್ ಆಗಿ ಪಾಠ ಮಾಡೋಕ್ಕಾಗುತ್ತಾ? ನನಗಂತೂ ಆಗಲ್ಲ ಅನಿಸುತ್ತೆ. ಯಾಕಂದರೆ ಒಬ್ಬ ಸ್ಟೂಡೆಂಟ್ ಹೆಸರನ್ನು ಸರಿಗೆ ಗೊತ್ತಿರಲ್ಲ. ಅವರು ಪರ್ಸ್ನಲ್ ಮೆಂಟರ್ಶಿಪ್ ಅಂದರೆ ಮತ್ತೆ ಅವ್ರನ್ನ ಸಪ್ರೇಟಾಗಿ ಭೇಟಿ ಮಾಡಬೇಕು. ಅಂದರೆ 150ರಿಂದ 200 ಸ್ಟೂಡೆಂಟ್ಸು ಪರ್ಸ್ನಲ್ಲಾಗಿ ಮೆಂಟರ್ಶಿಪ್ ತಗೊಳ್ಳೋಕ್ಕೆ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ಮತ್ತು ಇದು ಏನು ಪ್ರಾಬ್ಲಮ್ ಆಗುತ್ತಂದರೆ, ಸ್ಟೂಡೆಂಟ್ಸು ಇಷ್ಟು ದಿನ ಸ್ಕೂಲಲ್ಲಿ ಕಾಲೇಜಲ್ಲಿ ಕಡಿಮೆ ಸ್ಟ್ರೆಂತ್ ಇರುತ್ತೆ ಕ್ಲಾಸಲ್ಲಿ. ಆವಾಗ ಸ್ವಲ್ಪ ಟೀಚರ್ ಜೊತೆ ಬಾಂಡಿಂಗ್ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಕಲಿತಾರೆ. ಆದರೆ ಇವರು ಒಂದು ಕ್ಲಾಸ್ನಲ್ಲಿ 200-150 ಜನ ಸ್ಟೂಡೆಂಟ್ಗೆ ಅದು ಹೇಗೆ ಎಫೆಕ್ಟಿವ್ ಆಗಿ ಟೀಚಿಂಗ್ ಮಾಡ್ತಾರೆ ಅಂತ ಅನಿಸುತ್ತೆ. ನನಗೂ ಗೊತ್ತಿಲ್ಲ, ಯಾಕಂದರೆ ನಾನು ಇದನ್ನು ಅನುಭವಿಸಿದ್ದೀನಿ. 150-200 ಜನ ಒಂದು ಕ್ಲಾಸಲ್ಲಿದ್ದರೆ ಕರೆಕ್ಟಾಗಿ ಪಾಠನ ಕೇಳೋದು ಆಗಲ್ಲ. ಮತ್ತು ಲಾಸ್ಟಲ್ಲಿ ಕುಂತವರಿಗೆ ಬೋರ್ಡು ಕಾಣಲ್ಲ. ಅದಕ್ಕಂತ ಅವರು ಸ್ಕ್ರೀನ್ ಹಾಕಿರ್ತಾರೆ. ಆದರೆ ಸ್ಕ್ರೀನಲ್ಲಿ ನೋಡೋದು ಸರ್ನ ಹತ್ರ ನೋಡೋದು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಮತ್ತು ಕ್ಲಾಸ್ ರೂಮ್ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ, ಕ್ಲಾಸ್ ರೂಮೆಲ್ಲ ಚೆನ್ನಾಗಿರ್ತವೆ, ಎಲ್ಲ AC ಇರ್ತವೆ, ಕುತ್ಕೊಳ್ಳೋಕ್ಕೆ ಸೀಟು ಚೆನ್ನಾಗಿರ್ತವೆ. ಆದರೆ ಒಂದು ಕ್ಲಾಸಿಗೆ 200-150 ಸ್ಟೂಡೆಂಟ್ಸ್ ಓವರ್ ಕ್ರೌಡ್ ಅನಿಸುತ್ತೆ. ಮತ್ತು ಟೀಚರ್ಸ್ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ, ನಾನು ಮೇನ್ಲಿ ಇನ್ಸೈಟ್ IAS ಅಲ್ಲಿರೋ ಟೀಚರ್ಸ್ ಕ್ವಾಲಿಟಿ ಬಗ್ಗೆ ಹೇಳೋದಿದು. ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ ಚೆನ್ನಾಗಿ ಪಾಠ ಮಾಡ್ತಾರೆ. ಆದರೆ ಸ್ವಲ್ಪ ಟೀಚರ್ಸ್ ಅಂದರೆ ಸ್ವಲ್ಪ ಸಬ್ಜೆಕ್ಟಲ್ಲಿ ಕರೆಕ್ಟಾಗಿ ಎಫೆಕ್ಟಿವ್ ಆಗಿ ಪಾಠ ಮಾಡಲ್ಲ. ಅಂದರೆ ನೋಟ್ಸ್ ಬರ್ಸೋದಾಗಿರಲಿ, ಕರೆಕ್ಟಾಗಿ ಸ್ಲೋ ಆಗಿ ಅರ್ಥ ಆಗುವ ಹಾಗೆ ಹೇಳುವಾಗಿರಲಿ, ಅದನ್ನು ಕರೆಕ್ಟಾಗಿ ಸ್ವಲ್ಪ ಜನ ಟೀಚರ್ಸ್ ಮಾಡಲ್ಲ. ಮತ್ತು ಮೇನ್ಸ್ಗೆ UPSC ಕ್ಲಿಯರ್ ಮಾಡಬೇಕಂದ್ರೆ ಮೇನ್ಸು ತುಂಬ ಇಂಪಾರ್ಟೆಂಟು. ಇವರು ತಮ್ಮ ಬೇಸಿಕ್ ಕೋರ್ಸಲ್ಲಿ ಮೇನ್ಸ್ ಸ್ಪೆಸಿಫಿಕ್ ಯಾವ ಸಬ್ಜೆಕ್ಟ್ ಇರ್ತಾವೋ ಅದನ್ನಷ್ಟೇ ಮೇನ್ಸ್ ಸ್ಪೆಸಿಫಿಕ್ ನೋಟ್ಸ್ ಬರೆಸ್ತಾರೆ. ಆದರೆ ಬೇರೆ ಸಬ್ಜೆಕ್ಟ್ ಇದಾವಲ್ಲ, ಅವಕ್ಕೆ ಕೋರ್ಸ್ ಮುಗಿದ ಮೇಲೆ ನೀವೇ ಮೇನ್ಸ್ ನೋಟ್ಸ್ ಮಾಡ್ಕೋಬೇಕು ಅಂತ ನಮ್ಗೆ ಹೇಳ್ತಾರೆ. ಆದರೆ ತುಂಬ ಸ್ಟೂಡೆಂಟ್ಸ್ಗೆ ಇಲ್ಲೇ ಪ್ರಾಬ್ಲಮ್ ಆಗೋದು. ಯಾಕಂದರೆ ಅವರಿಗೆ ಮೇನ್ಸ್ ಸಿಲೆಬಸ್ ಏನಿದೆ ಅಂತ ಗೊತ್ತಿರುತ್ತೆ. ಆದರೆ ಅದನ್ನು ಹೆಂಗೆ ಮಾಡಬೇಕು, ಹೆಂಗಿಲ್ಲ, ಅಥವಾ ಅವ್ರು ಮಾಡಿದ್ದು ರೈಟೋ ರಾಂಗೋ, ಆ ನೋಟ್ಸ್ ಕರೆಕ್ಟ್ ಮಾಡಿದ್ದೀನಿ ಇಲ್ವೋ ಅನ್ನೋದು ಸ್ಟೂಡೆಂಟ್ಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಮೇನ್ಸ್ ನೋಟ್ಸ್ ಮಾಡೋ ಪ್ರೋಸೆಸ್ಸು ತುಂಬ ಟಫ್ ಇರುತ್ತೆ. ಯಾಕಂದರೆ ಹಿಂದಿನ ವರ್ಷದ ಕ್ವಶನ್ ಪೇಪರ್ ನೋಡಬೇಕು, ಅದರೆಲ್ಲ ಡೈಮೆನ್ಷನ್ ನೋಡಬೇಕು, ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ನೋಟ್ಸ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಮತ್ತು ಅದನ್ನು ಮಾಡಲೇಬೇಕು. ಆದರೆ ಅವ್ರಿಗೆ ಗೈಡೆನ್ಸ್ ಇರಲ್ಲ.
ಹಿಂಗಾಗಿ ಸ್ವಲ್ಪ ಜನ ಸ್ಟೂಡೆಂಟ್ಸು ಸ್ಟಾರ್ಟಿಂಗಲ್ಲಿ ಮಾಡ್ತಾರೆ. ಅದಾದಮೇಲೆ ಇದು ಭಾಳ ಸ್ಟ್ರೆಸ್ ಆಗುತ್ತೆ ಅಂತೇಳಿ UPSC ಮೇನ್ಸ್ ನೋಟ್ಸ್ ಮಾಡೋದು ಬಿಟ್ಟು ಮತ್ತೆ ಬೇರೆ ಬೇರೆ ಎಕ್ಸಾಮ್ಗೆ ಟ್ರೈ ಮಾಡೋಕ್ಕೆ ನೋಡ್ತಾರೆ. ಬೇರೆ ಬೇರೆ ಎಕ್ಸಾಮ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸು ಮತ್ತು SSC ಬ್ಯಾಂಕಿಂಗ್ ಎಕ್ಸಾಮ್ಸು ಈ ಕಡೆ ಅವರು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು CSAT ಅಂದರೆ ಮ್ಯಾಥ್ಸು. ಇದು ಸ್ಪೆಸಿಫಿಕ್ಕಾಗಿ ಇನ್ಸೈಟ್ IAS ಬಗ್ಗೆ ಹೇಳ್ತೀನಿ. ನಿಮಗೆ ಮ್ಯಾಥ್ಸು ಸ್ವಲ್ಪ ಸ್ಟ್ರಾಂಗ್ ಇದ್ದರೆ CSAT ಅಥವಾ ಮ್ಯಾಥ್ಸ್ ಕ್ಲಾಸನ್ನು ಇನ್ಸೈಟ್ IAS ಅಲ್ಲಿ ಕೇಳ್ಬೋದು. ನೀವು ಮ್ಯಾಥ್ಸಲ್ಲಿ ಏನಾದರೂ ವೀಕ್ ಇದ್ದರೆ ನೀವು ಇನ್ಸೈಟ್ IAS CSAT ಏನೂ ಅರ್ಥ ಆಗಲ್ಲ ನಿಮಗೆ, ಯಾಕಂದರೆ ಅವರು ತುಂಬ ಸ್ಪೀಡ್ ಹೇಳ್ತಾರೆ. ಮತ್ತು ಇವ್ರದ್ದು ಇನ್ನೊಂದು ಫೀಚರ್ ಅಂದರೆ ಸಂಡೇ ಎಲ್ಲ ಕ್ಲಾಸ್ ಮುಗಿದ್ಮೇಲೆ ಅಂದರೆ ಸೋಮವಾರದಿಂದ ಶನಿವಾರ ಕ್ಲಾಸ್ ಆದಮೇಲೆ ಸಂಡೇ ಒಂದು ಟೆಸ್ಟ್ ಇರ್ತಾರೆ. ಅದು ಪ್ರಿಲಿಮ್ಸ್ ಅಥವಾ ಮೇನ್ಸ್ ಹಿಂಗೆ ಸ್ಪೆಸಿಫಿಕ್ ಟೆಸ್ಟ್ ಇರುತ್ತೆ. ಆದರೆ 6 ದಿನ ಎಲ್ಲ ಕ್ಲಾಸ್ ಕೇಳಿ ಸ್ಟ್ರೆಸ್ ಆಗಿರೋ ಸ್ಟೂಡೆಂಟ್ಸು ಯಾರು ಟೆಸ್ಟ್ ಬರೆಯೋದೇ ಇಲ್ಲ. ಆದರೆ ಇದನ್ನು ಬರೆಯೋದು ಸ್ವಲ್ಪ ಜನ ಮಾತ್ರ. ಮತ್ತು ಸ್ಕ್ಯಾಮ್ ಕೋರ್ಸಸ್ ಹೆಂಗಂದರೆ ಇದು ಇನ್ಸೈಟ್ ಅಲ್ಲ, ಇದು ಎಲ್ಲ ಕೋಚಿಂಗ್ ಇಂಡಸ್ಟ್ರಿದು ಹೇಳೋದು ನಾನು. ಇವರು ಪ್ರಿಲಿಮ್ಸ್ ಎಕ್ಸಾಮ್ ಬಂದ ತಕ್ಷಣ ಪ್ರಿಲಿಮ್ಸ್ ಸ್ಪೆಸಿಫಿಕ್ಕಾಗಿ ಕೋರ್ಸ್ ಮಾಡ್ತಾರೆ, ಅಥವಾ ಮೇನ್ಸ್ ಎಕ್ಸಾಮ್ ಬಂದ ತಕ್ಷಣ ಮೇನ್ಸ್ ಸ್ಪೆಸಿಫಿಕ್ಕಾಗಿ ಕೋರ್ಸ್ ಮಾಡ್ತಾರೆ. ಆ ಕೋರ್ಸ್ ಒಂದೊಂದು ಕೋರ್ಸು ಚೆನ್ನಾಗಿರ್ತವೆ ಮತ್ತು ಅವು ಯೂಸ್ಫುಲ್ಲು ಇರ್ತವೆ. ಆದರೆ ಇವರೆಲ್ಲ ಮೊದಲೇ ಕೋರ್ಸಲ್ಲಿ ಎಲ್ಲ ಸಬ್ಜೆಕ್ಟು ಎಲ್ಲ ಸಿಲೆಬಸ್ಸನ್ನು ಮುಗಿಸಿ ಮತ್ತೆ ಕೋರ್ಸ್ ಯಾಕೆ ಮಾಡ್ತಾರೆ ಅಂತ ನೀವೇ ಯೋಚನೆ ಮಾಡಿ. ಇದು ಬರೀ ದುಡ್ಡು ಮಾಡೋಕ್ಕೆ ಅಷ್ಟೇ. ಅಂದರೆ ಒಂದೊಂದು ಕೋಚಿಂಗು ಚೆನ್ನಾಗಿ ಮಾಡ್ತವೆ, ಆದರೆ ಎಲ್ಲರೂ ಪ್ರಿಲಿಮ್ಸ್ ಬಂದ ತಕ್ಷಣ ಅಥವಾ ಮೇನ್ಸ್ ಬಂದ ತಕ್ಷಣ ಅದಕ್ಕೆ ಸ್ಪೆಸಿಫಿಕ್ಕಾಗಿ ಕ್ರ್ಯಾಶ್ ಕೋರ್ಸ್ ಅಂತ ಮಾಡೋದು, ಮತ್ತು ಅದಕ್ಕೆ ಸ್ಪೆಸಿಫಿಕ್ಕಾಗಿ ಬೇರೆ ಬೇರೆ ಕ್ಲಾಸ್ ಮಾಡೋದು, ಇವೆಲ್ಲ ಬರೀ ದುಡ್ಡು ಮಾಡೋಕ್ಕೆ ಅಷ್ಟೇ. ಇದನ್ನು ನೀವು ತಿಳ್ಕೊಳ್ಳಿ. ನೀವು ಸುಮ್ಮನೆ ಅನ್ವಾಂಟೆಡ್ ಆಗಿ ಯಾವುದ್ಯಾವುದೋ ಕೋರ್ಸ್ ಜಾಯ್ನ್ ಆಗಿ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ನಿಮಗೆ ನೆಸೆಸಿಟಿ ಯಾವುದಿರುತ್ತೋ ಅದನ್ನು ಮಾತ್ರ ಜಾಯ್ನ್ ಆಗಿ. ಮತ್ತು ನೀವು ಕೋಚಿಂಗ್ಗೆ 1-1.5 ಲಕ್ಷ ಖರ್ಚು ಮಾಡಿದ ಮೇಲೆ ನೀವು ಮಂತ್ಲಿ ಬೆಂಗಳೂರಲ್ಲಿ ಇರಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಅಂದರೆ, PGಗೆ ಅಥವಾ ರೂಮಲ್ಲಿ ಇದ್ದರು ನಾನು ಎವರೇಜ್ ಆಗಿ ಹೇಳ್ತೀನಿ, ಮಿನಿಮಮ್ ಏನಿಲ್ಲ ಅಂದರೂ 6,000-7,000 ಸಾವಿರ ಬೇಕೇ ಬೇಕು. ಯಾಕಂದರೆ ನೀವು ಬುಕ್ಸ್ ತೊಗೊಳೋದಿರುತ್ತೆ, ರೂಮ್ ರೆಂಟ್ ಇರುತ್ತೆ, ಮತ್ತು ಊಟದ್ದಿರುತ್ತೆ, ಎಲ್ಲ ಖರ್ಚು ಎವರೇಜ್ ಏನಿಲ್ಲ ಅಂದರೂ 6,000-7,000 ಸಾವಿರ ನಿಮಗೆ 1 ಮಂತ್ಗೆ ಬೆಂಗಳೂರಲ್ಲಿ ಇರೋಕ್ಕೆ ಬೇಕು. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ 1 ಇಯರ್ಗೆ ನಿಮ್ಗೆ ಏನಿಲ್ಲ ಅಂದರೂ ಬೆಂಗಳೂರಲ್ಲಿ ಇರೋಕ್ಕೆ 1 ಲಕ್ಷ ಬೇಕೇ ಬೇಕು. ಇದು ಬೆಂಗಳೂರಲ್ಲಿ ಇರೋ ಸ್ಟೂಡೆಂಟ್ಸ್ನ ಪರಿಸ್ಥಿತಿ. ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಸಿಚುವೇಶನ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್. ಇವ್ರದಂತರೂ ಸಿಚುವೇಶನ್ ಹೇಳೋ ಹಾಗೆ ಇಲ್ಲ. ಇತ್ತಾಗ ಓದೋಕ್ಕೂ ಆಗದೆ, ಅತ್ತ ಬಿಡೋಕ್ಕೂ ಆಗದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಅವಳು ನನಗೆ ಲೈಫಲ್ಲಿ ಸಿಗಲ್ಲ ಕಣ. ನೋಟಿಫಿಕೇಶನ್ ಕಾಲ್ ಫಾರ್ಮು ಯಾವುದೂ ಆಗಿಲ್ಲ, ಅಥವಾ 1 ವರ್ಷ ಹಿಂದೆ ಆಗಿದ್ದು ಎಕ್ಸಾಮ್ದು ಇನ್ನೂ ರಿಸಲ್ಟ್ ಕೂಡ ಬಂದಿಲ್ಲ. ಮತ್ತು ಒಂದೊಂದು ಎಕ್ಸಾಮ್ ಕ್ಯಾನ್ಸಲ್ ಆಗ್ತಾ ಇದ್ದಾವೆ, ಮತ್ತು ನೋಟಿಫಿಕೇಶನ್ನೇ ಕ್ಯಾನ್ಸಲ್ ಆಗ್ತಾ ಇದ್ದಾವೆ. ಮತ್ತು ಇಂಟರ್ನಲ್ ರಿಸರ್ವೇಷನ್ನು, ಜಾತಿ ಗಣತಿ, ಅದರದ್ದೆಲ್ಲ ಇಶ್ಯೂ ಸೇರಿಕೊಂಡು ಇವ್ರ ಜೀವನ ಬರ್ಬಾರ್ದಾಗೋಗಿದೆ. ಮತ್ತು ಸ್ಟೂಡೆಂಟ್ಸು ಕೂಡ ತುಂಬ ಫ್ರಸ್ಟ್ರೇಟ್ ಆಗಿದ್ದಾರೆ. ಯಾಕಂದರೆ ಇವರು ಸ್ಟೇಟ್ ಗೌರ್ಮೆಂಟ್ನವರು ಎಕ್ಸಾಮ್ ನಡೆಸೋದು ಪ್ರೋಸೆಸ್ಸೇ 1-2 ಇಯರ್ ತೊಗೊಳುತ್ತೆ. ಮತ್ತು ಅದರಲ್ಲೂ ಸ್ಕ್ಯಾಮ್ಸು, PSI ಸ್ಕ್ಯಾಮ್ಸು, PDO ಸ್ಕ್ಯಾಮ್ಸು, KPSC ಸ್ಕ್ಯಾಮ್ಸು ಇವೆಲ್ಲ ಅದರ ಜೊತೆ ಸೇರ್ಕೊಳ್ತವೆ. ಇದರಿಂದ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಸಾಕಾಗೋಗಿದೆ. ಯಾಕಂದರೆ
ಎಲ್ಲರೂ ಬಡ ವಿದ್ಯಾರ್ಥಿಗಳು ಅಥವಾ ತುಂಬ ಕಷ್ಟದಿಂದ ಬಂದಿರ್ತಾರೆ. ಅವರು ಕೋಚಿಂಗ್ ತಗೊಂಡು ಮುಗಿಸಿ 1 ವರ್ಷ ಓದಿದ್ದಾದ್ಮೇಲೆ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ ಅಂದರೆ ಅವ್ರು ಇನ್ನೂ ಎಷ್ಟು ದಿನ ಅಂತ ಧಾರವಾಡ ಅಥವಾ ಬೆಂಗಳೂರಲ್ಲಿ ಬೀಜಿಗೆ ದುಡ್ಡು ಕೊಟ್ಕೊಂಡು ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ. ಆದ್ದರಿಂದ ಎಲ್ಲರಿಗೂ ಪೂರ್ತಿ ಕೋಪ ಅಥವಾ ಒಂದು ಸ್ಟೂಡೆಂಟ್ಸ್ ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ ನೇಪಾಳದಲ್ಲಿ ಆಗಿದ್ದು ನಮ್ಮ ಕರ್ನಾಟಕದಲ್ಲೂ ಮಾಡೋ ಪರಿಸ್ಥಿತಿ ಬಂದಾಗಿದೆ ಅಂತ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಅಷ್ಟೊಂದು ಸಿಟ್ಟು ಬಂದಿದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಮೇಲೆ. ಇವರು ಇಷ್ಟೊಂದು ಫ್ರಸ್ಟ್ರೇಟ್ ಆಗೋಕ್ಕೆ ಕಾರಣ ಏನಂದರೆ ಒಂದೊಂದೇ ಹೇಳ್ತಾ ಬರ್ತೀನಿ. ಇದಕ್ಕೆ ಒಂದೇ ಕಾರಣ ಇಲ್ಲ. ಮೊದಲನೇದು ಹೇಳ್ಬೇಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ನಡೆಸೋ ಪ್ರೋಸೆಸ್ಸು. ಇದರಲ್ಲಿ ಒಂದು KEA ಮತ್ತು KPSC ನಿಮ್ಮ ಹೆಮ್ಮೆ KPSC ಅಂತ ಇದೆ. ಅವ್ರು ನಡೆಸೋ ಪ್ರೋಸೆಸ್ ಹೆಂಗಂದರೆ, ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಏನಂದರೆ ಎಕ್ಸಾಂಪಲ್ಲು ಮತ್ತು ಹಾಗೆ ನಿಮ್ಮ ಹೆಮ್ಮೆಯ ಮತ್ತು ಕರ್ನಾಟಕದ ಹೆಮ್ಮೆಯ KPSC ಬಗ್ಗೆನೂ ಇದರಲ್ಲಿ ಹೇಳ್ತೇನೆ. ಮೊದಲು ಹೇಳ್ಬೇಕಂದ್ರೆ ಇವರು ಫೆಬ್ರವರಿ 29, 2024 KPSC KS ಎಕ್ಸಾಮ್ನ ನೋಟಿಫಿಕೇಶನ್ ಬಿಡ್ತಾರೆ. ಅದಾದಮೇಲೆ ಇದ್ರ ಎಕ್ಸಾಮು ಮೊದಲಿಗೆ ಮೇ 5 ಡಿಸೈಡ್ ಆಗಿರುತ್ತೆ. ಅದನ್ನು ಮುಂದಕ್ಕೆ ಹಾಕಿ ಮತ್ತೆ ಆಗಸ್ಟ್ 27 ಎಕ್ಸಾಮ್ನ ಇವರು ನಡೆಸ್ತಾರೆ. ಈ KPSC ಲೆವೆಲ್ ಹೆಂಗಿದೆ ಅಂದರೆ, ಇವರು ಆಗಸ್ಟ್ 27 ನಡೆಸಿದ KS ಎಕ್ಸಾಮ್ನಲ್ಲಿ 70 ರಿಂದ 80 ಕ್ವಶನ್ಸ್ ಮಿಸ್ಟೇಕ್ ಇದ್ದಾವೆ. ಇದ್ರ ಮೇಲೇ ನೀವು KPSCನ ಕ್ವಾಲಿಟಿ ಮತ್ತು ಅದನ್ನು ನಾನು ಯಾಕೆ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದೆ ಅಂತ ಇದ್ರ ಮೇಲಿನ ತಿಳ್ಕೊಳ್ಳಿ. ಒಂದು ಯಾವುದೋ ಕೋಚಿಂಗ್ ಸೆಂಟರ್ಗೆ ಕೊಟ್ಟರು, ಕೋಚಿಂಗ್ ಸೆಂಟರ್ ಬೇಡ, ಬರೀ ಸ್ಟೂಡೆಂಟ್ಸ್ಗೆ ಚೆನ್ನಾಗಿ ಓದ್ಕೊಂಡಿರೋ ಸ್ಟೂಡೆಂಟ್ಸ್ಗೆ ಒಂದು ಕ್ವಶನ್ ಪೇಪರ್ ಫ್ರೇಮ್ ಮಾಡೋಕ್ಕೆ ಕೊಟ್ಟರೆ ಮ್ಯಾಕ್ಸಿಮಮ್ ಆಗಿ ಒಂದು 10-15 ಕ್ವಶನ್ ಮಿಸ್ಟೇಕ್ ಮಾಡ್ಬೋದು. ಆದರೆ KPSC ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳೋಕ್ಕೆ ನಾಚಿಕೆ ಆಗುತ್ತೆ. ಯಾಕಂದರೆ ಇವರು ಒಂದು ಕ್ವಶನ್ ಪೇಪರ್ನಲ್ಲಿ 70 ರಿಂದ 80 ಕ್ವಶನ್ನನ್ನು ರಾಂಗ್ ಮಾಡ್ಬೋದು ಅಂತ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇದೆಲ್ಲ ಮುಗಿದ್ಮೇಲೆ ಮತ್ತೆ ಡಿಸೆಂಬರ್ 29, 2024 ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇವರು ಎಷ್ಟು ನಾಚಿಕೆ ಬಿಟ್ಟಿದ್ದಾರೆ ಅಂದರೆ, ಮತ್ತೆ ಮಾಡಿದ್ದ ರೀ ಎಕ್ಸಾಮ್ನಲ್ಲೂ ಇವರು ಮಿಸ್ಟೇಕ್ ಮಾಡ್ತಾರೆ. ಅಂದರೆ ಇವ್ರಿಗೆ ಏನು ಹೇಳ್ಬೇಕು, ಯಾವ ಪದ ಯೂಸ್ ಮಾಡಬೇಕು ಗೊತ್ತಿಲ್ಲ. ಆದ್ದರಿಂದ ಇನ್ನು ಕರ್ನಾಟಕದ ಸ್ಟೂಡೆಂಟ್ಸು KPSCನ ಮತ್ತು ಅದರಲ್ಲಿ ಮೇನ್ ಆಗಿ ವರ್ಕ್ ಮಾಡ್ತಾ ಇರೋ ಸಿಬ್ಬಂದಿನ ಚಪ್ಪಲಿ ತೊಗೊಂಡು ಹೊಡೆಯೋದು ಒಂದು ಬಾಕಿ ಉಳಿದಿದೆ ಅಷ್ಟೇ. ಆ ಥರ ಇವರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವರು ಕ್ವಶನ್ಸ್ನು ತಾವೇ ತೆಗಿತಾರೆ. ಮತ್ತು ತಾವೇ ತೆಗೆದಿದ್ದ ಕ್ವಶನ್ಗೆ ಕೀ ಆನ್ಸರ್ ಬಿಡೋಕ್ಕೆ ಒಂದು 3 ರಿಂದ 4 ತಿಂಗಳು ತೊಗೊತಾರೆ. ಈ ವರ್ಷ KS ಎಕ್ಸಾಮ್ನಲ್ಲೂ ರಿಸಲ್ಟ್ನೂ ಬಿಟ್ಟಿಲ್ಲ. ಅಂದರೆ ಯಾರಿಗೆ ಎಷ್ಟು ಮಾರ್ಕ್ಸ್ ಬಂತು ಅದನ್ನು ಬಿಟ್ಟಿಲ್ಲ. ಬರೀ ಯಾರು ಸೆಲೆಕ್ಟೆಡ್ ಆಗಿದ್ದಾರೆ ಪ್ರಿನ್ಸು ಅದನ್ನು ಅಷ್ಟೇ ಬಿಟ್ಟಿದ್ದಾರೆ. ಇದೆಲ್ಲ ಆದಮೇಲೆ ಇವರು ತಾವೇ ಫ್ರೇಮ್ ಮಾಡಿದ ಕ್ವಶನ್ ಪೇಪರ್ನ 3-4 ಮಂತ್ಸ್ ಆದಮೇಲೆ ತಾವೇ ಕೀ ಆನ್ಸರ್ ಬಿಟ್ಟ ಮೇಲೂ ಆ ಕೀ ಆನ್ಸರಲ್ಲಿ 15 ರಿಂದ 20 ಅಥವಾ 10 ರಿಂದ 15 ಮಿಸ್ಟೇಕ್ಸ್ ಇರ್ತವೆ. ಅಂದರೆ ಇವ್ರ ಕ್ವಾಲಿಟಿ ಏನು, ಇವ್ರು ಏನು ಮಾಡ್ತಾರೆ, ಅಥವಾ ಇವರೇನು ಎಣ್ಣೆ ಹಾಕ್ಕೊಂಡು ವರ್ಕ್ ಮಾಡ್ತಾರ, ಅಥವಾ ಏನು ನಶೆಯಲ್ಲಿ ಯಾವುದಾದ್ರೂ ನಶೆಯಲ್ಲಿ ವರ್ಕ್ ಮಾಡ್ತಾರ, ಇವ್ರಿಗೆ ಗೊತ್ತು. ಇಷ್ಟೆಲ್ಲ ಆದಮೇಲೂ ಮತ್ತೆ KS ಮೇನ್ಸ್ ಎಕ್ಸಾಮ್ನ ನಡೆಸಿದ್ದಾರೆ. ಆ ಮೇನ್ಸ್ ಎಕ್ಸಾಮ್ನಲ್ಲೂ ಒಂದು ಮಿಸ್ಟೇಕ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ,
ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಒಂದು ಕ್ವಶನ್ ಇದೆ ಮೇನ್ಸಲ್ಲಿ, ಆದರೆ ಅದೇ ಕ್ವಶನ್ ಕನ್ನಡ ಮೀಡಿಯಮ್ನವ್ರಿಗೆ ಬೇರೆ ಇದೆ, ಅಂದರೆ ಬೇರೆ ಥರ ಇದೆ. ಇವ್ರಿಗೆ ಇಷ್ಟೆಲ್ಲ ಮಿಸ್ಟೇಕ್ ಮಾಡಿದ ಮೇಲೂ ತಮ್ಮ ತಪ್ಪಿನ ಅರಿವಾಗಿಲ್ಲ, ತಮ್ಮ ತಪ್ಪಿನ ಅರಿವಲ್ಲದು ನಾಚಿಕೆ ಇಲ್ಲ ಅಂತಲೇ ಹೇಳ್ಬೋದು ಅವ್ರಿಗೆ. ಆದ್ದರಿಂದ ಇದನ್ನು KPSC ಕರ್ನಾಟಕ ಪಬ್ಲಿಕ್ ಸ್ಕ್ಯಾಮ್ ಕಮಿಷನ್ನ ನಮ್ಮ ಕರ್ನಾಟಕದ ಅಲ್ಲ, ನಮ್ಮ ಭಾರತದ ಮತ್ತು ನಮ್ಮ ವಿಶ್ವದ ಹೆಮ್ಮೆ ಅಂತ ಹೇಳಿದರೆ ತಪ್ಪಾಗಲ್ಲ ಅನ್ಕೋತೀನಿ. ಇದೆಲ್ಲ ಆದಮೇಲೆ ಇನ್ನೊಂದು ಹೇಳಬೇಕಂದ್ರೆ ಇವರು ನಮ್ಮ ಸ್ಟೂಡೆಂಟ್ಸ್ಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಿಮಗೆಲ್ಲ ಗೊತ್ತಿರೋಂಗೆ ಹೋದ ವರ್ಷ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಂದರೆ ಸೈನ್ಸ್ ಸ್ಟೂಡೆಂಟ್ಸ್ ಬ್ಯಾಕ್ಗ್ರೌಂಡ್ಗೆ ಇದು ಇರುತ್ತೆ. ಇದು ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡ್ತಾರೆ, ಅದು ಯಾವಾಗ ಅಂತ. ಎಕ್ಸಾಮು ನಾಳೆ ಅಥವಾ ನಾಡಿದ್ದು ಇರುತ್ತೆ. ಇವ್ರಿಗೆ ಎಷ್ಟು ಕನ್ಸರ್ನ್ ಇದೆ ಅಂದರೆ ವಿದ್ಯಾರ್ಥಿಗಳ ಮೇಲೆ, ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತ ಒಂದೇ ಒಂದು ನೋಟಿಸ್ನೂ ಸಹ ಇವರು ಬಿಟ್ಟಿಲ್ಲ. ಇದರ ಮೇಲೆ ತಿಳ್ಕೊಬೇಕು ನಾವು ವಿದ್ಯಾರ್ಥಿಗಳು ಇವರಿಗೆ ಎಷ್ಟು ಲೂಸ್ ಬಿಟ್ಟಿದ್ದೇವೆ, ಅಥವಾ ಇವ್ರಿಗೆ ವಿದ್ಯಾರ್ಥಿಗಳ ಮೇಲೆ ಎಷ್ಟು ಕೇರ್ ಇದೆ ಅನ್ನೋದನ್ನು ತೋರಿಸುತ್ತೆ. ಇದೆಲ್ಲ ಆಯಿತು. ಮತ್ತು PSI ಸ್ಕ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ ಅದೆಲ್ಲ ನಿಮ್ಗೆ ಗೊತ್ತಾ ಇದೆ, ನಾನು ಹೆಚ್ಚಿಗೆ ಹೇಳೋದೇನು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಯಾಕಂದರೆ ಅದು ಪಂಚವಾರ್ಷಿಕ ಯೋಜನೆ ಆಗಿತ್ತು, ಅಂದರೆ 5 ವರ್ಷದ ಹಿಂದೆ ಆಗಿರೋ ನೋಟಿಫಿಕೇಶನ್ನು ಮೊನ್ನೆ ಮುಗಿದಿದೆ ಅದು ಪ್ರೋಸೆಸ್ ಎಲ್ಲ. ಇನ್ನೂ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅನಿಸುತ್ತೆ. ಇನ್ನು ಅದನ್ನು ಯಾವ ವರ್ಷ ಕೊಡ್ತಾರೆ ಅಂತ ಅವರೇ ಹೇಳಬೇಕು. ಮತ್ತು ನಮ್ಮ ಹೆಮ್ಮೆಯ ಎಜುಕೇಷನ್ ಮಿನಿಸ್ಟರ್ ಅವರು ಮತ್ತು ಅವ್ರ ಕನ್ನಡ ಬಗ್ಗೆ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆ, ಆದರೆ ಅದು ತಮಗೆಲ್ಲ ಗೊತ್ತಿದೆ ಅನ್ಕೋತೇನೆ. ಆದ್ದರಿಂದ ಅತಿ ಶೀಘ್ರದಲ್ಲಿ ಅವ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ ಅನ್ಕೋತೀನಿ. ಸೊ ದಿಸ್ ಈಸ್ ಅಬೌಟ್ ಕರ್ನಾಟಕ ಎಕ್ಸಾಮ್ ಆ್ಯಂಡ್ ಕರ್ನಾಟಕ ಸ್ಟೂಡೆಂಟ್ಸ್ ಸಿಚುವೇಶನ್. ಇವಾಗ ಮೂರನೇದಾಗಿ ಅಕ್ಸಾ ಆಫೀಸಲ್ಲಿ KSSC ಕಾಂತಕುಮಾರ್ ಅವರು ಲೀಡರ್ಶಿಪ್ಪಿಂದ ಚೆನ್ನಾಗಿ ಇವರು ಹೋರಾಟ ಮಾಡ್ತಿದ್ದಾರೆ. ಮತ್ತು ಕಾಂತಕುಮಾರ್ ಸರ್ ಅವರು ಇವರೊಬ್ಬರೇ ಇವಾಗ ಕರ್ನಾಟಕದಲ್ಲಿ ಕಂಟಿನ್ಯೂಸ್ ಆಗಿ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಾ ಇರೋದಂದರೆ, ಇವರು PSI ಸ್ಕ್ಯಾಮಿಂದ ಹಿಡಿದು ಪ್ರತಿಯೊಂದು ಎಕ್ಸಾಮ್ನಲ್ಲೂ ಏನೇ ಪ್ರಾಬ್ಲಮ್ ಇದ್ದರೂ ವಿದ್ಯಾರ್ಥಿಗಳ ಪರವಾಗಿ ಅಥವಾ ವಿದ್ಯಾರ್ಥಿಗಳ ಧ್ವನಿಯಾಗಿ ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ಸ್ವಲ್ಪ ಬಿಸಿ ಮುಟ್ಟಿಸುವುದಂದರೆ ಇವರೊಬ್ಬರೇ ಇವಾಗ ಕರ್ನಾಟಕದಲ್ಲಿ ಇರುವುದು. ಮತ್ತು ಇವರು ಎಷ್ಟೊಂದು ನೋವು ಅನುಭವಿಸಿದ್ದಾರೆ ಅಂದರೆ, ಕೆಲವೊಂದು ಸಲ ಇವರು ಪ್ರೊಟೆಸ್ಟ್ ಮಾಡುವಾಗ ಅಥವಾ ಯಾವುದೋ ಮಿನಿಸ್ಟ್ರ್ ಮನೆ ಮುಂದೆ ನಿಂತಾಗ ನಮ್ಮ ಕರ್ನಾಟಕ ಪೊಲೀಸರು ಎಲ್ಲರಲ್ಲ ಕೆಲವೊಬ್ಬರು ಇವರನ್ನು ಪ್ರಾಣಿ ಥರ ಯಾವುದೋ ಒಂದು ಪ್ರಾಣಿ ಥರ ಹೇಳ್ಕೊಂಡು ಹೋಗ್ತಾರೆ. ಅವರು ಎಷ್ಟೇ ಬೇಡ್ಕೊಂಡ್ರೂ ಬಿಡಲ್ಲ, ಅಥವಾ ಒಂದು ಸ್ಟೂಡೆಂಟ್ ಲೀಡರ್ ಅಂತಲೂ ಮರ್ಯಾದೆ ಇರಲ್ಲ. ಅವ್ರನ್ನ ನಾಯಿ ಥರ ಅಥವಾ ಪ್ರಾಣಿ ಥರ ಹೇಳ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಾ ಇರೋ ಇವರಿಗೆ ನಾವು ವಿದ್ಯಾರ್ಥಿಗಳು ಇವರಿಗೆ ಹೇಳಿಕೊಳ್ಳುವಷ್ಟು ಸಪೋರ್ಟನ್ನು ಕೊಟ್ಟಿಲ್ಲ ಅನಿಸುತ್ತೆ. ಯಾಕಂದರೆ ಮೊನ್ನೆ ಬೆಂಗಳೂರಲ್ಲಿ ತುಂಬ ಸಲ ಪ್ರೊಟೆಸ್ಟ್ ಆಗಿದ್ದಾವೆ, ಆದರೆ ಸ್ಟೂಡೆಂಟ್ಸು ತುಂಬ ಕಡಿಮೆ ಜನ ಇದ್ದರು ಅಂತ ನನಗನ್ಸುತ್ತೆ. ಆದರೆ ಮೊನ್ನೆ 25ನೇ ತಾರೀಕಿನಲ್ಲಿ ಧಾರವಾಡದಲ್ಲಿ ನಡೆದ ಏಜ್ ರಿಲ್ಯಾಕ್ಸೇಷನ್ ಅಥವಾ ಗೌರ್ಮೆಂಟ್ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಧಾರವಾಡದಲ್ಲಿ ತುಂಬ ಸಪೋರ್ಟ್ ಸಿಕ್ತು. ಯಾಕಂದರೆ ಅಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಪ್ರೊಟೆಸ್ಟಿಗೆ ಬಂದಿದ್ದರು. ಹೀಗೆ ಒಗ್ಗಟ್ಟಾಗಿದ್ದರೆ ನಮ್ಮ ಧ್ವನಿನ ಸರ್ಕಾರಕ್ಕೆ ಮುಟ್ಟಿಸ್ಬೋದು ಅಥವಾ ಸರ್ಕಾರನ ನಾವು ಬಗ್ಗಿಸ್ಬೋದು. ಇಲ್ಲ ಅಂದರೆ ಸರ್ಕಾರ ನಮ್ಮನ್ನ ಅವ್ರ ಕಾಲಿಗೆ ಹಾಕೋ ಚಪ್ಪಲಿ ಥರ ನೋಡ್ತಾರೆ. ನಮ್ಮ ಧ್ವನಿ, ನಮ್ಮ ಹಕ್ಕು ಏನನ್ನೂ ಅವರು ಕೇಳಲ್ಲ, ಎಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಮೊನ್ನೆ ಧಾರವಾಡದಲ್ಲಿ ಆದಂಗೆ ನಾವು ಬೆಂಗಳೂರಲ್ಲೂ ಇದೇ ಥರ ಒಗ್ಗಟ್ಟು